ಶೀಘ್ರದಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಆಗಲಿ ಎಂದು ಮೌಲಾಲಿ ಡಿ ಮುಲ್ಲಾ ಹೇಳಿದರು. ಲಕ್ಷ್ಮೇಶ್ವರ ಪಟ್ಟಣದ ಶ್ರೀ ಸೋಮೇಶ್ವರ ರಿಯಲ್ ಎಸ್ಟೇಟ್ ಸಂಘದ ಕಚೇರಿಯಲ್ಲಿ ದೀಪಾವಳಿ ಹಬ್ಬದ ಶುಭಾಶಯ ಕೋರಿ ಮಾತನಾಡಿದ ಅವರು, ತಾಲೂಕಿನ ಅಭಿವೃದ್ಧಿಗಾಗಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಆದರೆ ಒಳ್ಳೆಯದು ಎಂದರು. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯ ಹೇಳುತ್ತಾ, ದೊಡ್ಡ ಹಬ್ಬ, ನಾಡಿನ ಜನರಿಗೆ ಒಳ್ಳೆಯದನ್ನು ಆಗಬೇಕು ಶುಭ ಹಾರೈಸುತ್ತಾ, ಮುಂದೆ ಬರುವ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಲಘು ಶೀಘ್ರದಲ್ಲೇ ಇಲೆಕ್ಷನ್ ಆಗಬೇಕಂತ ಅಪೇಕ್ಷೆ ಪಡಾಕತ್ತವಿ. ನೀವು ಎಲ್ಲ ಹಿರಿಯರು ಇತ್ತ ಕಡೆ ಗಮನ ಕೊಟ್ಟು ಲಘು ಇವನ್ನ ತಾಲೂಕಿನ ಉದ್ಧಾರ ಆಗಲಿಕ್ಕೆ ನೀವು ಎಲ್ಲರೂ ಗಮನ ಕೊಡಿ ಅಂತ ಹೇಳಿ ಮತ್ತೊಮ್ಮೆ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭ ಕೋರುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮೌಲಾಲಿ ಡಿ ಮುಲ್ಲಾ ಲಕ್ಷ್ಮೇಶ್ವರ ರಿಯಲ್ ಎಸ್ಟೇಟ್ ತಾಲೂಕು ಅಧ್ಯಕ್ಷರಾದ ನಿಮಗೆಲ್ಲ ಕೇಳಿಕೊಳ್ಳುವುದು ಇಷ್ಟೇ. ನಮ್ಮ ನಾಡಿಗೆ ಒಳ್ಳೆಯದಾಗಲಿ ವಂದನೆ ಹೇಳಿ ನಮಸ್ಕಾರ ಮಾಡುತ್ತೇನೆ. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಮ್ಮ ಮೌಲಾಲಿ ಡಿ ಮುಲ್ಲಾ ಅವರು ಲಕ್ಷ್ಮೇಶ್ವರ ತಾಲೂಕಿನ ಅಧ್ಯಕ್ಷರಾದ ಮೇಲೆ ಈ ಒಂದು ರಿಯಲ್ ಎಸ್ಟೇಟ್ ಒಂದು ಹೊಸ ಕಡೆನ ತೊಗೊಂಬಂದಾರ. ಇವತ್ತಿಗೆ ಲಕ್ಷ್ಮೇಶ್ವರದಲ್ಲಿ ಕೇವಲ 1 ಗಂಟೆ 2 ಗಂಟೆ 3 ಗಂಟೆ ಜಗದ ವ್ಯವಹಾರ ಮನೆ ವ್ಯವಹಾರ ಮಾತಾಡ್ಕೊತ ಅಡ್ಡಾಡ್ತಿದ್ರು. ಆದರೆ ಯಾವಾಗ ನಮ್ಮ ಅಧ್ಯಕ್ಷರು ರಿಯಲ್ ಎಸ್ಟೇಟ್ ಸಂಘವನ್ನು ಶ್ರೀ ಸೋಮೇಶ್ವರ ರಿಯಲ್ ಎಸ್ಟೇಟ್ ಎಂಬ ಸಂಘವನ್ನು ಹುಟ್ಟಾಕಿದ್ರು, ಅವತ್ತಿಂದ ಲಕ್ಷ್ಮೇಶ್ವರನಾದ್ಯಂತ ಇಡೀ ತಾಲೂಕಿನಾದ್ಯಂತ ಒಳ್ಳೆಯ ಒಂದು ರಿಯಲ್ ಎಸ್ಟೇಟ್ ಒಳಗೆ ಬೆಳವಣಿಗೆ ಕಂಡೈತಿ. ಮುಂದೂ ಇದೇ ರೀತಿ ಆಗಲಿ ಅಂತ ಹೇಳಿ ನಾವು ಜನತೆಗೆ ಕೇಳಿಕೊಳ್ಳುತ್ತೇವೆ. ಜೊತೆಗೆ ಮುಂಬರುವಂತಹ ದಿನಮಾನಗಳಲ್ಲಿ ಏನೀಗ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಇಲೆಕ್ಷನ್ಗಳದಾವು, ಬಹಳ ದಿನಗಳಿಂದ ಅವನ್ನ ತಡೆ ಹಿಡ್ದಾರ. ಅವನ್ನ ಆದಷ್ಟು ಶೀಘ್ರ ಕಾನೂನು ತೊಡಕುಗಳನ್ನು ಸರ್ಕಾರ ತೆರೆದು ಕೊಟ್ಟು ಯುವಕರಿಗೆ ಒಂದು ದಾರಿದೀಪ ಮಾಡಿಕೊಡೋಕಂತೇಳಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ರಸ್ತೆಗಳು ಹದಗೆಟ್ಟಿದ್ದು ಜನರ ಪರಿಸ್ಥಿತಿ ತುಂಬಾ ಶೋಚನೀಯವಾಗಿದೆ. ಹಾಗಾಗಿ ಸ್ಥಳೀಯ ಯುವ ನಾಯಕರುಗಳಿಗೆ ಅಧಿಕಾರ ಕೊಟ್ಟರೆ ತಾಲೂಕಿನ ಅಭಿವೃದ್ಧಿ ಆಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಲಕ್ಷ್ಮಣ್ ನೆರ್ತಿ, ಮಲ್ಲೇಶಪ್ಪ ವಡ್ಡರ್, ಸುರೇಶ್ ಹಿರೇಮನಿ, ಹನುಮಂತ್ ಮಾದರ್, ತಿಮ್ಮಣ್ಣ ಸಿದ್ದಣ್ಣನವರ್, ಮುತ್ತು ದೊಡ್ಮನಿ, ಮಂಜುನಾಥ್ ಇಟಗಿ ಮುಂತಾದವರು ಉಪಸ್ಥಿತರಿದ್ದರು. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್, ನೇರ ನುಡಿ ಸಮಾಜಮುಖಿ.